ನಮಸ್ಕಾರ. ಇವತ್ತು ಇಲ್ಲಿ ರಾಗಿಮುದ್ನಹಳ್ಳಿ ಗ್ರಾಮದಲ್ಲಿ ಅದೇ ಗುಮ್ನಹಳ್ಳಿ ಪಂಚಾಯತಿಯಲ್ಲಿ ಕಾಮಗಾರಿಯನ್ನ ಗುದ್ದಿ ಪೂಜೆ ಮಾಡೋಕ್ಕೋಸ್ಕರ ಬಂದಿದ್ವಿ. ಒಟ್ಟು ಈಗ 1,75,00,000ದಲ್ಲಿ ಇದೊಂದು ಕನೆಕ್ಟಿವಿಟಿ ರೋಡ್, ಇಲ್ಲಿಂದ ಡಿಂಕಾಗ್ ಹೋಗಂತ ಕನೆಕ್ಟಿವಿಟಿ ರೋಡ್ ರಾಗಿಮುದ್ನಹಳ್ಳಿಯಿಂದ, ಮತ್ತೆ ಎಳೂರು ಕೊಪ್ಪಳದೊಂದು ರಸ್ತೆ. ಇವು ಎರಡು PWD ಮೂಲಕ ನಾವು ಈ ಕೆಲಸನ ಕಾಮಗಾರಿನ ಚಾಲನೆ ಕೊಡಕ್ ಬಂದಿವಿ. ಈ ಒಟ್ಟು ಈ ಪಂಚಾಯತಿ ವ್ಯಾಪ್ತಿಯಲ್ಲೇ ಸುಮಾರು 7,7,25 ಕೋಟಿ ಅಷ್ಟು ನಾವು ಕಾಮಗಾರಿನ ಮುಗಿಸಿದೀವಿ. ಸುಮಾರು ಎಲ್ಲಾ ಊರುಗಳಲ್ಲೂ ಆದಷ್ಟು ನಾವು ಎಲ್ಲಾ ರಸ್ತೆಗಳನ್ನ, ಊರೊಳಗಡೆ ರಸ್ತೆ ಮತ್ತೆ ಊರಿಗೆ ಕನೆಕ್ಟಿವಿಟಿ ರಸ್ತೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆ. ಅದ್ ಬಿಟ್ರೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಮುಗಿಸಿದೀವಿ. ಇನ್ನೊಂದು ಸ್ವಲ್ಪ ಅದೇ ರಸ್ತೆ ಊರೊಳಗಡೆ ಎಲ್ಲಾ ಸಮಸ್ಯೆಗಳಿದ್ವು ಅಂತ ಕೇಳಿದ್ರು. ಮತ್ತೆ ಇಲ್ಲಿ ಸಣ್ಣ ಸಣ್ಣ ಗ್ರಾಮಗಳಿದ್ವು ಇಲ್ಲಿ ನಾವು ಪಾದಯಾತ್ರೆಯಲ್ಲಿ ಅದೇ ಎಲ್ಲೆಲ್ಲಿ ಬಂದು ನಾವು ಆಶ್ವಾಸನೆಗಳು ಕೊಟ್ಟಿದ್ವಿ ಅಂತ ಗ್ರಾಮಗಳಿಗೆ. ಇನ್ನ ಕೇವಲ ಒಂದು 28-30 ಗ್ರಾಮಗಳಿಗೆ ಬಿಟ್ರೆ ನಾವು 80-85% ನಾವು ಮಾತು ಕೊಟ್ಟಂತ, ನಾವು ಭರವಸೆ ಏನ್ ಕೊಟ್ಟಿದ್ದೋ ಅದರಂತ ನಾವು 80% ಅನುದಾನಗಳನ್ನ ಹಾಕಿ ಕ್ಲಿಯರ್ ಮಾಡಿದ್ದೀವಿ. ಇನ್ನು ಉಳಿಕೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರೀ ಒಂದು 28-32 ಹಳ್ಳಿಗಳಿವೆ. ಅದನ್ನ ನೆಕ್ಸ್ಟ್ ಅನುದಾನದಲ್ಲಿ ಅದನ್ನ ನಾವು ಫುಲ್ಫಿಲ್ ಮಾಡ್ತೀವಿ. ಈಗ 7 ಕೋಟಿ ಪಂಚಾಯತ್ ಸ್ಯಾಂಕ್ಷನ್ ಆಗಿದೆಯಲ್ಲ, ಅದು ಕಂಪ್ಲೀಟ್ ಆಗಿದೆ ಎಲ್ಲ? ಈಗ ಈ 1,75,00,000 ಮಾತ್ರ ಕೆಲಸ ಬಾಕಿ ಇದೆ. ಮಿಕ್ಕಿದೆಲ್ಲ ಕಂಪ್ಲೀಟ್. ಈಗ ಪೂಜೆ ಮಾಡಿರೋದು ಬಿಟ್ರೆ ಇನ್ನೆಲ್ಲ ಕಂಪ್ಲೀಟ್. ಓಕೆ ಸರ್. ಇಲ್ಲಿ ಅಭಿವೃದ್ಧಿ ತುಂಬಾ ಮರೀಚಿಕೆ ಆಗಿದೆ. ಇಷ್ಟು ವರ್ಷ ರಸ್ತೆಗಳಾಗಿಲ್ಲ ಇಲ್ಲಿ. ಸೊ ಏನೇನ್ ಕಾರ್ಯಕ್ರಮ ಇಲ್ಲ? ಸೊ ಈ ಹಿಂದೆನೆ ಬಂದು ಇಲ್ಲಿ ದೇವಸ್ಥಾನದೊಂದು ಮಾಡೈತೆ. ಅದಾದ ನಂತರ ಇದನ್ನ ರಸ್ತೆದನ್ನು ಇಲ್ಲಿ ಕಾಮಗಾರಿ ಮಾಡಿದೀವಿ. ಈಗ ಮೇನ್ ರಸ್ತೆ ಕನೆಕ್ಟಿವಿಟಿ ಏನ್ ಊರೊಳಗಡೆ ಹೋಗೋ ರಸ್ತೆ ಇವಾಗ ಕಾಮಗಾರಿ ಶುರು ಮಾಡಿದೀವಿ. ಈ ತರ ಕುಗ್ರಾಮಗಳು ಇಲ್ಲಿ ಸುತ್ತಲೂ ಸುಮಾರಿವೆ. ಈ ಪಂಚಾಯತಿ ಮತ್ತೆ ಡಿಂಕಾ ಪಂಚಾಯತಿಗೂ ಸೇರಿದಂಗೆ ಸುಮಾರು ಅದೇ ಇದೆಲ್ಲ ಈಗ ಹುಂಚಗಡೆ ಕೊಪ್ಪಲು ಇರ್ಬೋದು, ಒಳಕಡೆ ಕೊಪ್ಪಲು ಇರ್ಬೋದು. ಸೊ ಇವೆಲ್ಲ ಬಸವನಗುಡಿ ಕೊಪ್ಪಲು, ಇವೆಲ್ಲ ಕುಗ್ರಾಮಗಳು ಈ ಎಡ್ಜ್ ಅಲ್ಲಿ ಇದೆ. ಅಂದ್ರೆ ನಮ್ಮ ಪಾಂಡವಪುರ ತಾಲೂಕ್ ಎಡ್ಜ್ ಇದೆ. ಸೊ ಇವನ್ನೆಲ್ಲ ಸುಮಾರು ಜನ ಹುಡುಗರುಗಳೆಲ್ಲ ಈಚೆ ಹೋಗಿ ಕೆಲಸ ಮಾಡ್ತೀರಾ. ಇಲ್ಲೇ ಸ್ಥಳೀಯವಾಗಿ ಉದ್ಯೋಗಗಳನ್ನ ನಾವು ಕ್ರಿಯೇಟ್ ಮಾಡ್ಬೇಕು. ಅದರಿಂದ ಈ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಈಗ ಅದೇ ಅದಕ್ಕೂ ಬೇರೆ ತರ ಕ್ರಮ ವಹಿಸಿದೀವಿ. ಇದು ಇವಾಗ ರಸ್ತೆ ಕಾಮಗಾರಿಗಳನ್ನ ವಿಶೇಷವಾಗಿ ಈ ಗ್ರಾಮ ಇದೆಲ್ಲದು ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಇರೋದು ಸಮುದಾಯ ಇರ್ತಕ್ಕಂಥ ಗ್ರಾಮ, ವಾಯ್ಸ್ಲೆಸ್ ಪೀಪಲ್. ಇದಕ್ಕೆ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಮಾಡ್ಸಿದೀವಿ ಸರ್. ಅದಕ್ಕೆ ಇದನ್ನ ಈಗ ನೀವ್ ಹೇಳಿದಾಗಲೇ ಗೊತ್ತಾಗಿದ್ದು ನನಗೆ. ಈ ಯಾವ್ದು ಬ್ಯಾಕ್ವರ್ಡ್ ಕ್ಲಾಸ್ ನಾನು ಸಮುದಾಯ ನಂಗೆ ಗೊತ್ತಿರ್ಲಿಲ್ಲ. ಅದು ಗೊತ್ತಾಯ್ತು. ಆ ದೃಷ್ಟಿಕೋನದಿಂದ ನೋಡಿಗಳು ನಾವು ಏನಾದ್ರು ಕುಗ್ರಾಮಗಳಂತ ಏನು ಎತ್ತಬೇಕು ಜನರನ್ನ, ಅದಕ್ಕೆ ಕೆಲಸ ಮಾಡ್ತೀವಿ ಸರ್. ಅದಕ್ಕೆ ಸ್ಪೆಷಲ್ ಆಗಿ ಏನ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಈ ಗ್ರಾಮಗಳಿಂದ ಎಲ್ಲ ಈಚೆ ಹೋಯ್ತಾವ್ರೆ. ಅಲ್ಲ, ಬೇರೆ ಗ್ರಾಮಗಳಲ್ಲಿ ಜನ ದಬಾಯಿಸಿ ನಿಮ್ಮ ಹತ್ರ ಕೆಲಸ ತಗೋತಾರೆ. ಬಟ್ ಈ ಗ್ರಾಮದವರು ನಿಮ್ಗೆ ನಾವು ಬರ್ತೀವಿ ಅಲ್ಲಿ ಬಂದು ಈಗಾಗ್ಲೇ ಹಿಂದೆನು ಬಂದು ಇಲ್ಲೆಲ್ಲ ಕಾಮಗಾರಿಗಳ ಬಗ್ಗೆ ಚಾಲನೆ ಕೊಟ್ಟಿದ್ವಿ. ಇವಾಗ್ಲೂ ಬಂದು ಇನ್ನೊಂದು ಚಾಲನೆ ಮಾಡಿ.